ಹಾಸನದಲ್ಲಿ ನಡೆಯುತ್ತಿರುವ ಹೋರಾಟ ಹಾಸನದ ಕಡೆಗೆ ನಮ್ಮ ನಡಿಗೆ ಹೋರಾಟಕ್ಕೆ DHS ಕರ್ನಾಟಕ ರಾಜ್ಯ ಸಮಿತಿ ಸಂಪೂರ್ಣವಾಗಿ ಬೆಂಬಲಿಸಿದೆ. ಹಾಸನದಲ್ಲಿ ನಡೀತಾ ಇರ್ತಕ್ಕಂಥ ಈ ಹೋರಾಟ ದೇವೇಗೌಡರ ಕುಟುಂಬ ಅಥವಾ ವ್ಯಕ್ತಿ ಅವರ ತಮ್ಮ ಮಕ್ಕಳ ದೌರ್ಜನ್ಯ ಅಂತೇಳಿ ನಾವು ಭಾವಿಸ್ತಾ ಇಲ್ಲ. ನಾವು ಭಾವಿಸ್ತಾ ಇರೋದು ನಮ್ಮ ರಾಜ್ಯದ ನಮ್ಮ ದೇಶದಲ್ಲಿರ್ತಕ್ಕಂಥ ಊಳಿಗಮಾನ್ಯ ವ್ಯವಸ್ಥೆ, ಊಳಿಗಮಾನ್ಯ ಯಜಮಾನಿಕೆ, ಊಳಿಗಮಾನ್ಯ ಪಾಳೆಗಾರಿ ಪದ್ಧತಿ ವಿರುದ್ಧ ನಮ್ಮ ಹೋರಾಟ ಅಂತೇಳಿ DHS ಭಾವಿಸ್ತದೆ. ಇವತ್ತು ಈ ಪಾಳೆಗಾರಿ ಮನೋಭಾವ, ಹಣದ ಮದ, ಅಧಿಕಾರದ ಮದ ಇವತ್ತು ಹಾಸನದಲ್ಲಿ ಮಹಿಳೆಯರು ದೌರ್ಜನ್ಯಕ್ಕೆ ಒಳಗಾಗಿರುವಂಥ ಒಂದು ಘಟನೆ ನಡೆದಿದೆ. ಈ ಘಟನೆ ಬಗ್ಗೆ ರಾಜ್ಯ ಮತ್ತು ದೇಶ ಇವತ್ತು ನಾಚಿಸಬೇಕಾದಂಥ ಒಂದು ಪರಿಸ್ಥಿತಿ ಉಂಟಾಗಿದೆ. ಇಂಥ ಒಂದು ದೌರ್ಜನ್ಯವನ್ನು ಖಂಡಿಸಲಿಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ವಿದ್ಯಾರ್ಥಿ ಸಂಘಟನೆಗಳು, ಎಲ್ಲ ಹೋರಾಟ ವಿಭಾಗದ ಜನರು ಭಾಗವಹಿಸುವ ಮುಖಾಂತರ ನಾವು ಇವತ್ತು ಈ ಊಳಿಗಮಾನ್ಯ ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡಬೇಕಾಗುತ್ತೆ. ಈ ಹೋರಾಟ ಕೇವಲ ಮೇ 30ಕ್ಕೆ ನಡೆದು ಹೋದರೆ ಸಾಲದು. ಈ ಹೋರಾಟವನ್ನು ಇಡೀ ರಾಜ್ಯದಲ್ಲಿ ತೀವ್ರಗೊಳಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಒಂದು ಅಧಿಕಾರದ ಏನು ಇವತ್ತು ನಡೆದಿದೆ, ಅಧಿಕಾರ ಮತ್ತು ಹಣದ ಮದದಿಂದ ನಡೆದಿದೆ, ಈ ಘಟನೆಯನ್ನು ನಾವು ಖಂಡಿಸಬೇಕಾಗತ್ತೆ. ಅದನ್ನು ಎಲ್ಲಿವರೆಗೆ ನಾಶಗೊಳಿಸೋ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸುವಂಥ ಒಂದು ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಹಾಸನದಲ್ಲಿ ನಡೆದಿರೋ ಘಟನೆ ಇದು ಒಂದು ಘಟನೆ ಮಾತ್ರ. ಆದರೆ ಇಡೀ ರಾಜ್ಯದಲ್ಲಿ ಹಿಂದೆ ಹಾಲಪ್ಪ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯನ ಮಾಡಿದರು. ಅದೇ ರೀತಿಯಲ್ಲಿ ರೇಣುಕಾ ರಾಜೇಂದ್ರ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವನ್ನು ಮಾಡಿದ್ರು. ಈ ರೀತಿಯಲ್ಲಿ BJPಯ ಹಲವಾರು ಮುಖಂಡರುಗಳು ಹಿಂದೆ ನಡೆಸಿದಂಥ ದೌರ್ಜನ್ಯಗಳು ಕೂಡ ಇವತ್ತು ಕಣ್ಮರೆಯಾಗಿದ್ದಾವೆ. ಇವತ್ತು ಅದರಲ್ಲಿ ಕಾನೂನಿನಲ್ಲಿ ಆ ಕುಟುಂಬಗಳಿಗೆ, ನೊಂದ ಕುಟುಂಬಗಳಿಗೆ ರಕ್ಷಣೆ ಸಿಗದಲ್ಲೇ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಹಂಗಾಗಿ BJP ಸರ್ಕಾರ ಇವತ್ತು ಕೇಂದ್ರದಲ್ಲಿದ್ದಾಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹಿಡ್ಕೊಂಬರೋದಕ್ಕೆ ಆಗಲ್ವಾ? ಆದರೆ ಅವ್ರಿಗೆ ಮನಸ್ಸಿಲ್ಲ. ಇವರೇ ಅವರ ಬೆಂಬಲಕ್ಕೆ ನಿಂತಿದ್ದಾರೆ. BJPಯವರು ರೇವಣ್ಣ ಕುಟುಂಬ ಮತ್ತು ಅವರ ರಾಜಕೀಯಕ್ಕೆ ಬೆಂಬಲವನ್ನು ಇರೋದರಿಂದಾಗಿ BJP ಸರ್ಕಾರ ಇವತ್ತು ಪ್ರಜ್ವಲ್ಗೆ ರಕ್ಷಣೆ ನೀಡಿದೆ. ಒಬ್ಬ ವ್ಯಕ್ತಿಯನ್ನು ಹಿಡ್ಕೊಂಬರಲಾರಂಥ ಅಸಹಾಯಕತೆಯನ್ನು ಕೇಂದ್ರ ಸರ್ಕಾರ ತೋರಿಸ್ತಾ ಇರೋದನ್ನು DSS ತೀವ್ರವಾಗಿ ಖಂಡಿಸ್ತದೆ. ಈ ಹೋರಾಟದಲ್ಲಿ DSMನ ರಾಜ್ಯ ಸಮಿತಿ ಭಾಗವಹಿಸೋದು ಮಾತ್ರ ಅಲ್ಲ, DSMನ ಅಖಿಲ ಭಾರತ ಮುಖಂಡರಾದಂಥ ಸುಭಾಷಿಣಿ ಹಾಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥ ಒಂದು ಹೆಮ್ಮೆಯ ವಿಷಯ. ಆ ಹೋರಾಟಗಾರ್ತಿಯ ಬೆಂಬಲ ಕೂಡ ಇವತ್ತು ನಮ್ಮ ಈ ಹೋರಾಟಕ್ಕೆ ಇದೆ ಅಂತಕ್ಕಂಥದ್ದನ್ನು ನಾವು ಹೇಳಬೇಕಾಗುತ್ತೆ. ಜೊತೆಗೆ ಇವತ್ತು ಈ ವ್ಯವಸ್ಥೆ ಹೇಗಿದೆ ಅನ್ನೋದನ್ನು ನಾವು ಕಳೆದ ಹಾಸನದ ಚರಿತ್ರೆಯನ್ನು ನೋಡಿದ್ರೆ, ನಾವು DHS ದಲಿತ ಹಕ್ಕುಗಳ ಸಮಿತಿ ಹಾಸನದಲ್ಲಿ ಸಿಗರ್ನಳ್ಳಿ ದೇವಸ್ಥಾನದ ಪ್ರವೇಶದ ಹೋರಾಟವನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ರೇವಣ್ಣ MLA ಆಗಿದ್ದರು. MLA ಆಗಿದ್ದರೂ ಕೂಡ ದಲಿತರ ಈ ಪ್ರವೇಶಕ್ಕೆ ಬೆಂಬಲ ಕೊಡಲಿಕ್ಕೆ ಬದಲಾಗಿ ತಾವು ಗುಟ್ಟಾಗಿ ಒಕ್ಕಲಿಗರ ಬೆಂಬಲಕ್ಕೆ ನಿಂತು ಅಲ್ಲಿ ದಲಿತರ ದೇವಸ್ಥಾನ ಪ್ರವೇಶವನ್ನು ತಡೀಲಿಕ್ಕೆ ಪ್ರಯತ್ನ ಮಾಡಿದ್ದನ್ನು ನಾವು ಸ್ವತಃ ಅನುಭವಿಸಿದ್ವಿ. ಅದೇ ರೀತಿಯಲ್ಲಿ ಅಂಗನವಾಡಿ ಟೀಚರ್ಗಳು ಹೋರಾಟ ಮಾಡ್ತಾ ಇದ್ದಾಗ ಅವ್ರನ್ನ ಬೆದರಿಸಿ ಅವ್ರನ್ನ ಹೋರಾಟವನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ರೇವಣ್ಣರು ಮಾಡಿದ್ದನ್ನು ನಾವು ಅನೇಕ ವಿಡಿಯೋಗಳಲ್ಲಿ, ಹೋರಾಟಗಳಲ್ಲಿ ನಾವು ನೋಡಿದ್ವಿ. ಅಷ್ಟೇ ಯಾಕೆ, ಸಿಗರ್ನಲ್ಲಿ ಹೋರಾಟವನ್ನು ಏನೂ ನಡೆದಿಲ್ಲ ಅಂತಕ್ಕಂಥ ಬಿಂಬಿಸುವಂಥ ಕೆಲಸವನ್ನು ದೇವೇಗೌಡರು ಮಾಡಿದರು. ಸೀತಾರಾಮ್ ಯೆಚೂರಿ ಅವರು ಹಾಸನಕ್ಕೆ ಬರುವಂಥ ಸಂದರ್ಭದಲ್ಲಿ ನಾವು ಸಿಗರ್ನಳ್ಳಿಗೆ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡಿದಾಗ, ಆದರೆ ದೇವೇಗೌಡರು ಇಲ್ಲೇನೂ ನಡೆದಿಲ್ಲ, ಇಲ್ಲಿ ಯಾವ ಅನ್ಯಾಯನೂ ಆಗಿಲ್ಲ, ದಲಿತರಿಗೆ ಎಲ್ಲವೂ ಸೌಖ್ಯವಾಗಿದ್ದಾರೆ ಅಂತಕ್ಕಂಥ ಮೆಸೇಜನ್ನು ಕೊಟ್ಟು ಅವ್ರನ್ನ ಬರೋದನ್ನು ತಡೆಯೋದಕ್ಕೆ ಪ್ರಯತ್ನ ಮಾಡಿದ್ದು ನಾವು ನಮ್ಮ ಜೊತೆಯಲ್ಲಿದ್ದು ನಾವು ಕಂಡಿದ್ದೀವಿ. ಹಂಗಾಗಿ ಇವತ್ತು ದೇವೇಗೌಡರ ಕುಟುಂಬದ ಮೇಲೆ ಹೋರಾಟ ಅಲ್ಲ,
ಅವರಲ್ಲಿರ್ತಕ್ಕಂಥ ರಾಜಕೀಯ ಅಹಂಕಾರವನ್ನು ಅಡಗಿಸೋದು, ಆ ಹಣದ ಮದವನ್ನು ಅಡಗಿಸ್ತಕ್ಕಂಥದ್ದು, ಈ ಊಳಿಗಮಾನ್ಯ ಯಜಮಾನಿಕೆಯನ್ನು ಪಾಳೆಗಾರಿ ಮನೋಭಾವವನ್ನು ಹತ್ತಿಕ್ಕಿ ಅದನ್ನು ದಮನ ಮಾಡ್ತಕ್ಕಂಥ ಈ ಹೋರಾಟದಲ್ಲಿ DHS ಸಕ್ರಿಯವಾಗಿ ಬಾಳ್ತದೆ. DHS ಈ ರಾಜ್ಯದಲ್ಲಿ ಎಲ್ಲ ಘಟಕಗಳು ಕೂಡ ಇದಕ್ಕೆ ಈಗಾಗಲೇ ತಯಾರಿಯನ್ನು ನಡೆಸಿದ್ದೇವೆ. ದೊಡ್ಡ ಸಂಖ್ಯೆಯಲ್ಲಿ ನಾವು ಹಾಸನಕ್ಕೆ ಹೋಗ್ತೇವೆ. ಎಲ್ಲ ಪ್ರಗತಿಪರರು ನಮ್ಮ ಜೊತೆಯಲ್ಲಿ ಕೈಗೂಡಿಸ್ಬೇಕು, ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಹಾಸನದ ಜನಪರ ವೇದಿಕೆ ಏನು ಹೋರಾಟವನ್ನು ನಡೆಸ್ತಾ ಇದೆ, ಇದಕ್ಕೆ ರಾಜ್ಯದ ಒಕ್ಕೊರಲಿನ ಒಂದು ಧ್ವನಿ ಬರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ DHS ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ನೀವೆಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಮನವಿಯನ್ನು ಗೋಪಾಲಕೃಷ್ಣ ಅರಳಳ್ಳಿ DHSನ ರಾಜ್ಯಾಧ್ಯಕ್ಷನಾಗಿ ನಾನು ನಿಮ್ಮಲ್ಲಿ ಮನವಿಯನ್ನು ಮಾಡ್ಕೊತೀನಿ.